ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತು ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಟಾಪ್ 18 ಸುದ್ದಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಬಂಟ್ವಾಳದಲ್ಲಿ ಮುಸ್ಲಿಂ ಯುವಕನ ಬರ್ಬರ ಕೊಲೆಯಾಗಿದೆ. ಕೊಳತಮಜಲು ಎಂಬಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದ ರಹೀಂ ಎಂಬಾತನನ್ನ ಬೈಕ್ನಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಕೊಚ್ಚಿ ಹತ್ಯೆಗೈದಿದ್ದಾರೆ. ರಹೀಂ ಸಹೋದರ ಹನೀಫ್ ಮೇಲೂ ಕೂಡ ಹಲ್ಲೆಯಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ 3 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಹೀಂ ಹತ್ಯೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಖಂಡಿಸಿದ್ದಾರೆ. ಘಟನೆಗೆ ನೈಜ ಕಾರಣ ತಿಳಿದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಹಾಳು ಮಾಡುವ ದುಷ್ಟ ಯತ್ನ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಘಟನೆ ಅದರ ಭಾಗದಂತೆ ಕಾಣಿಸ್ತಾ ಇದೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾಡಳಿತಕ್ಕೆ ಕಠಿಣ ಸೂಚನೆಯನ್ನು ನೀಡಿದ್ದೇನೆ. ಜನ ವದಂತಿಗಳಿಗೆ ಕಿವಿಗೊಡಬಾರದು ಅಂತ ಎಕ್ಸ್ ಖಾತೆಯಲ್ಲಿ ಮನವಿ ಮಾಡಿದ್ದಾರೆ. ತಮಿಳಿನಿಂದ ಹುಟ್ಟಿದ ಭಾಷೆ ಕನ್ನಡ ಎಂದು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಥಗ್ ಲೈಫ್ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಎದುರೇ ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಶಿವರಾಜ್ ಕುಮಾರ್ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾನೆ. ತಮಿಳಿನಿಂದ ನಿಮ್ಮ ಕನ್ನಡ ಭಾಷೆ ಹುಟ್ಟಿದೆ ಅಂತ ಕಮಲ್ ಹಾಸನ್ ಹೇಳಿರುವಂಥದ್ದು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ನಿನ್ನೆ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮೃತಪಟ್ಟಿದ್ದ ಮಗು ಹೃತಿಕ್ಷಾ ಮನೆಗೆ ಸಚಿವ ಎನ್ ಚಲುವರಾಯಸ್ವಾಮಿ ಇವತ್ತು ಭೇಟಿ ನೀಡಿದರು. ಗೊರವನಹಳ್ಳಿ ಗ್ರಾಮಕ್ಕೆ ತೆರಳಿ ಪೋಷಕರಿಗೆ ಸಾಂತ್ವನ ಹೇಳಿ 10 ಲಕ್ಷ ರೂಪಾಯಿಯ ಪರಿಹಾರ ಕೊಡುವುದಕ್ಕೆ ಮುಂದಾದರು. ಹಣ ತಿರಸ್ಕರಿಸಿದ ಹೃತಿಕ್ಷಾ ಪೋಷಕರು, ನಮಗೆ ದುಡ್ಡು ಬೇಡ ಸರ್, ನನ್ನ ಮಗುವಿನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟರು. ಉಗ್ರರು ಅಟ್ಟಹಾಸ ಮೆರೆದಿದ್ದ ಪಹಲ್ಗಾಮ್ನಲ್ಲಿ ಇವತ್ತು ಸಿಎಂ ಒಮರ್ ಅಬ್ದುಲ್ಲಾ ವಿಶೇಷ ಸಂಪುಟ ಸಭೆ ನಡೆಸಿದರು. ಪಹಲ್ಗಾಮ್ ಕ್ಲಬ್ ಮತ್ತು ಕನ್ವೆನ್ಷನ್ ಸೆಂಟರ್ನಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರದ ಸಂಪುಟ ಸಭೆ ನಡೆಯಿತು. ಪ್ರವಾಸೋದ್ಯಮಕ್ಕೆ ಉತ್ತೇಜನ, ಪ್ರವಾಸಿಗರ ಆಕರ್ಷಣೆ, ಉದ್ಯಮಿಗಳನ್ನು ಸೆಳೆಯುವ ಯೋಜನೆಗಳ ಕುರಿತು ನಿರ್ಣಯವನ್ನು ಕೈಗೊಂಡರು. ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ಗಯಾನಾ ದೇಶ ಬೆಂಬಲ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ನಿಯೋಗಕ್ಕೆ ಗಯಾನಾದ ಉಪಾಧ್ಯಕ್ಷ ಭರತ್ ಜಗದೇವ್ ಮತ್ತು ಪ್ರಧಾನಿ ಮಾರ್ಕ್ ಫಿಲಿಪ್ಸ್ ಭಾರತದ ಜೊತೆಗಿರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ಯಾರಿಸ್ಗೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷ ನಿಯೋಗ, ಸ್ಲೋವೇನಿಯಾದಲ್ಲಿ ಡಿಎಂಕೆ ಸಂಸದೆ ಕನಿಮೋಳಿ ನಿಯೋಗ ಪಾಕಿಸ್ತಾನದ ಉಗ್ರ ಕೃತ್ಯಗಳ ಬಗ್ಗೆ ವಿವರ ನೀಡಿ ಭಾರತಕ್ಕೆ ಸಹಕಾರವನ್ನು ಕೋರಿತು. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಂದುವರೆದಿದೆ. ಈ ಬಗ್ಗೆ ಬಿಎಸ್ಎಫ್ ಮಹಾನಿರೀಕ್ಷಕ ಶಶಾಂಕ್ ಆನಂದ್ ಮಾಹಿತಿಯನ್ನು ನೀಡಿದ್ದಾರೆ. ನೆರೆಯ ಪಾಕಿಸ್ತಾನವನ್ನು ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ನಾವು ದೇಶದ ಪ್ರತಿ ಇಂಚು ಭೂಮಿಯ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಇವತ್ತು 18 ನಕ್ಸಲರು ಸರ್ಕಾರದ ಮುಂದೆ ಶರಣಾದರು. ಕ್ಷೀಣ ಬಸ್ತಾರ್ನಲ್ಲಿ ಸಕ್ರಿಯವಾಗಿರುವ ಬೆಟಾಲಿಯನ್ ನಂಬರ್ 1ರ 4 ನಕ್ಸಲರು ಸೇರಿದಂತೆ 18 ನಕ್ಸಲರು ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಮರಳಿದ್ದಾರೆ. ಇದಕ್ಕೂ ಮೊದಲು ಶರಣಾಗಿದ್ದಂತಹ 38 ನಕ್ಸಲರ ಕುಟುಂಬಕ್ಕೆ ಪಿಎಂ ಆವಾಸ್ ಯೋಜನೆಯಡಿಯಲ್ಲಿ ಶಾಶ್ವತ ಮನೆ ಕಟ್ಟಿಸಿಕೊಡುವುದಕ್ಕೆ ದಂತೆವಾಡದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಸಭೆಯನ್ನು ನಡೆಸಿದರು. ಬೆಂಗಳೂರಿನಲ್ಲಿ ಮಳೆ ವೇಳೆ ಟ್ರಾಫಿಕ್ ಸಮಸ್ಯೆ ಆದರೆ ಬಿಬಿಎಂಪಿಗೆ ಮಾಹಿತಿ ಕೊಡಿ, ಬೆಂಗಳೂರಿನಲ್ಲಿ ಟೋಯಿಂಗ್ ಶುರು ಮಾಡಿ, ಹಾಗೆಯೇ ಡ್ರಗ್ಸ್ ಹಾವಳಿಯನ್ನು ತಡೆಗಟ್ಟಿ, ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಪೊಲೀಸರು ಏನಾದರೂ ತೊಡಗಿದ್ರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಿ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 20 ಕೋಟಿ ಸಾಲ ಮಾಡಿ ಅದನ್ನು ತೀರಿಸಲಾಗದೆ ಒಂದೇ ಕುಟುಂಬದ 7 ಜನ ಕಾರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಹರಿಯಾಣದ ಪಂಚಕುಲಾದಲ್ಲಿ ನಡೆದಿದೆ. ಟೂರ್ಸ್ ಅಂಡ್ ಟ್ರಾವೆಲ್ಸ್ನಿಂದ ನಷ್ಟ ಉಂಟಾಗಿ ಉದ್ಯಮಿ ಪ್ರವೀಣ್ ಮಿತ್ರ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ವಿದೇಶಿ ವಿದ್ಯಾರ್ಥಿಗಳು ಕಾಲೇಜಿಗೆ ಚಕ್ಕರ್ ಹಾಕಿದರೆ F1 ವೀಸಾ ರದ್ದುಗೊಳಿಸಲಾಗುತ್ತೆ. ಹೀಗಂತ ಡೊನಾಲ್ಡ್ ಟ್ರಂಪ್ ಸರ್ಕಾರ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಭಾರತ ಸೇರಿದಂತೆ ಎಲ್ಲ ವಿದೇಶಿ ವಿದ್ಯಾರ್ಥಿಗಳಿಗೆ ಈ ನಿಯಮ ಅನ್ವಯ ಆಗಲಿದೆ. ಪೂರ್ವ ಚೀನಾದ ಶಾಂಡೋಂಗ್ ಪ್ರಾಂತ್ಯದಲ್ಲಿ ರಾಸಾಯನಿಕ ಸ್ಥಾವರ ಘಟಕದಲ್ಲಿ ಪ್ರಬಲ ಸ್ಫೋಟ ಸಂಭವಿಸಿದೆ. ಗಾವೋಮಿ ಯುಡಾವೋ ಕೆಮಿಕಲ್ ಎಂಬ ಕಂಪನಿಯಲ್ಲಿ ಈ ಸ್ಫೋಟ ಸಂಭವಿಸಿದ್ದು 3 ಕಿಲೋಮೀಟರ್ ಸುತ್ತಮುತ್ತ ಹೊಗೆ ಹರಡಿಕೊಂಡಿದೆ. ಕಾರ್ಖಾನೆ ಸುತ್ತ 230 ಅಗ್ನಿಶಾಮಕ ದಳ ವಾಹನಗಳನ್ನು ನಿಯೋಜಿಸಲಾಗಿದೆ. ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರನ್ನ ಕರ್ನಾಟಕ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಯಾಗಿ ನೇಮಿಸಲಾಗುತ್ತಿದೆ. ಅನಿಲ್ ಕುಂಬ್ಳೆ ಯಾವುದೇ ಸಂಭಾವನೆ ಪಡೆಯದೆ ರಾಯಭಾರಿಯಾಗುವುದಕ್ಕೆ ಸಮ್ಮತಿಸಿದ್ದಾರೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದರು.
ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ ಅವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯನ್ನಾಗಿ ನೇಮಿಸಿ ಬಡ್ತಿ ಕೊಟ್ಟು ಕೊಲಿಜಿಯಂ ನಿರ್ಧಾರವನ್ನು ಕೈಗೊಂಡಿದೆ. ಅಲ್ಲದೆ ದೆಹಲಿ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ವಿಭು ಬಕ್ರು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗ್ತಿರುವ ಬೆನ್ನಲ್ಲೇ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದರು. ಆಕ್ಸಿಜನ್ ಸಿಲಿಂಡರ್, ತುರ್ತು ಐಸಿಯು ಬೆಡ್ ವ್ಯವಸ್ಥೆ, ತುರ್ತು ಚಿಕಿತ್ಸಾ ಘಟಕ, ವೆಂಟಿಲೇಟರ್, ಸ್ಯಾನಿಟೈಸರ್, ಮಾಸ್ಕ್ ಸೇರಿದಂತೆ ಕೋವಿಡ್ ಉಪಕರಣಗಳ ಗುಣಮಟ್ಟವನ್ನು ಪರಿಶೀಲಿಸಿದರು. ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಇವತ್ತು ಗೌರವಿಸಲಾಗಿದೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ನಟರಾದ ಶಿವರಾಜ್ ಕುಮಾರ್, ದರ್ಶನ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದ ಮಡೆನೂರು ಮನುವನ್ನು ಸಿನಿಮಾ ರಂಗದಿಂದ ಉಚ್ಚಾಟಿಸಲಾಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವ ಮಡೆನೂರು ಮನು ಖ್ಯಾತ ನಟರ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ್ದ ಎನ್ನಲಾದ ಆಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಆರ್ಭಟ ಬಹಳ ಜೋರಾಗಿದೆ. ಕರಾವಳಿಯಿಂದ ಮಲೆನಾಡಿನವರೆಗೂ ಕೂಡ, ಉತ್ತರ ಕರ್ನಾಟಕದಿಂದ ಹಳೆ ಮೈಸೂರು ಭಾಗದಲ್ಲೂ ಕೂಡ ಎಡೆಬಿಡದೆ ಮಳೆ ಸುರಿತಾ ಇದೆ. ಬೆಳಗಾವಿ ಭಾಗದಲ್ಲಿ ನದಿಗಳು ಉಕ್ಕಿ ಹರಿತಾ ಇದ್ದು ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಬ್ಬರಕ್ಕೆ ಸಾವು ನೋವುಗಳು ಶುರುವಾಗಿವೆ. ಮಳೆ ತೀವ್ರವಾದಂಥ ಸಂದರ್ಭದಲ್ಲಿ ಮಳೆ ನೀರು ಹೋಗೋಕ್ಕೆ ಜಾಗ ಇಲ್ಲ. ಯಾಕೆಂದ್ರೆ ರಾಜಕಾಲುವೆ ಕಿರಿದಾಗಿದೆ. ಕಡಲ ತೀರಕ್ಕೆ ಆಳೆತ್ತರದ ಅಲೆಗಳು ಅಪ್ಪಳಿಸ್ತಾ ಇರೋದ್ರಿಂದ ಸಮುದ್ರದ ತೀರದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಒಂದು ವಾರ ಮೊದಲೇ ಕರುನಾಡಿಗೆ ಎಂಟ್ರಿ ಕೊಟ್ಟಿರೋ ಮುಂಗಾರು ಮಾರುತಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿವೆ. ಹಳ್ಳ ಕೊಳ್ಳ ಡ್ಯಾಂಗಳೆಲ್ಲ ಭರ್ತಿಯಾಗುವ ಹಂತಕ್ಕೆ ಬಂದಿವೆ. ಮಳೆಯ ಜೊತೆಗೆ ಸಾವು ನೋವುಗಳನ್ನ ಹೊತ್ತು ತರ್ತಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ಮುಂದಿನ 5 ದಿನದಲ್ಲಿ ಭಾರೀ ಮಳೆಯಾಗಲಿದೆ ಅಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನದಿಂದ ಅಬ್ಬರಿಸಿದ್ದ ವರುಣದೇವ ಕೊಂಚ ತಣ್ಣಗಾಗಿದ್ದಾನೆ. ಆದರೆ ಜಲಾವೃತಗೊಂಡಿರೋ ಪಂಪ್ವೆಲ್ ಸರ್ಕಲ್ ಮಾತ್ರ ಈಗಲೂ ಸಮುದ್ರದಂತೆಯೇ ಕಾಣುತ್ತಿದೆ. ಚರಂಡಿ ಹಾಗೂ ರಾಜಕಾಲುವೆ ನೀರು ಹೋಗಲು ಜಾಗವಿಲ್ಲದ ಕಾರಣ ಎಲ್ಲೆಂದರಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಂಗಳೂರಲ್ಲಿ ಮಳೆ ಅಬ್ಬರ ತಗ್ಗಿದ್ರೂ ಜನರ ಪರದಾಟ ಮಾತ್ರ ನಿಲ್ತಿಲ್ಲ. ಮೇಲಿಂದ ಮೇಲೆ ರಕ್ಕಸಾಲೆಗಳು ಅಪ್ಪಳಿಸುತ್ತಿದ್ದು ಕಡಲ ತೀರದ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದೂಡುತ್ತಿದ್ದಾರೆ. ನಾನೀಗ ಮಂಗಳೂರಿನ ಉಳ್ಳಾಲದ ಬಟ್ಟಪ್ಪಾಡಿಯ ಕಡಲ ಕಿನಾರೆಯಲ್ಲಿ ದೇವಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗಾಳಿಯ ವೇಗ ಯಾವ ರೀತಿಯಾಗಿದೆ ಅಂತ ಹೇಳಿ ಭಾರಿ ಗಾತ್ರದ ಅಲೆಗಳು ದಡವನ್ನ ಅಪ್ಪಳಿಸ್ತಾ ಇದೆ. ಹಾಗಾಗಿ ಉಳ್ಳಾಲದ ಬಟ್ಟಪ್ಪಾಡಿ, ಸೋಮೇಶ್ವರ, ಉಚ್ಚಿಲ ಮುಂತಾದ ಭಾಗದಲ್ಲಿ ಭಾರಿ ಕಡಲ್ಕೊರೆತ ಆಗ್ತಾ ಇರುವಂತದ್ದು. ಆ ಸಮುದ್ರದ ತೀರದ ಜನರು ಎಚ್ಚರವನ್ನ ವಹಿಸಬೇಕು. ಯಾವುದೇ ಮನೆಗಳು ಅಪಾಯದ ಸ್ಥಿತಿಯಲ್ಲಿದ್ರೆ ಅಂತಹ ಮನೆಗಳ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸಬೇಕೆಂಬ ಆದೇಶವನ್ನ ಜಿಲ್ಲಾಡಳಿತ ಸ್ಥಳೀಯ ಮಟ್ಟಿನ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಇದು ಮಂಗಳೂರಿನ ಪಡೀಲ್ ಪ್ರದೇಶ. ಪ್ರತಿ ಮಳೆಗಾಲ ಬಂದಾಗಲೂ ಇದೇ ಪರಿಸ್ಥಿತಿ. ಪಡೀಲ್ ಪ್ರದೇಶದಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದ್ದು ಅಂಡರ್ ಪಾಸ್ನಲ್ಲಿ ಮೊಣಕಾಲೆತ್ತರ ನೀರು ನಿಂತಿದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಮಳೆ ನಿಂತು ಸಾಮಾನ್ಯವಾಗಿ ಒಂದು 6 ಗಂಟೆ ಮೇಲಾಯಿತು. ಆದ್ರೆ ಅಂಡರ್ ಪಾಸ್ನಲ್ಲಿ ನೀರು ಇನ್ನೂ ಹಾಗೇನೆ ಉಳಿದಿರುವಂತದ್ದು. ಪ್ರತಿ ವರ್ಷ ಇಂಥದ್ದೇ ಸಮಸ್ಯೆ ಈ ಭಾಗದಲ್ಲಿ ಆಗ್ತಾ ಇದೆ. ನೀರು ಸರಾಗವಾಗಿ ಹೋಗೋಕೆ ಇನ್ನೂ ಕೂಡ ಇಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿಲ್ಲ. ಪಾಲಿಕೆ ಅಧಿಕಾರಿಗಳು ಹೇಳ್ತಾರೆ ಇದು ರೈಲ್ವೆ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ. ಆದ್ರೆ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರೆ. ಹಾಗಾಗಿ ಜನಸಾಮಾನ್ಯ ಸಾಕಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ಮಳೆಯಿಂದ ಸೃಷ್ಟಿಯಾಗಿರೋ ಅವಾಂತರಗಳು ಒಂದೆರಡಲ್ಲ. ಪುತ್ತೂರಿನಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ರಸ್ತೆ ಕಾಣದೆ ಖಾಸಗಿ ಬಸ್ ಹಾಗೂ ಕಾರು ಅಪಘಾತವಾಗಿದೆ. ಹಿಂಬದಿಯಿಂದ ಬಸ್ ಗುದ್ದಿದ ಪರಿಣಾಮ ಕಾರು ಅಪ್ಪಚ್ಚಿಯಾಗಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿವೆ. ದಕ್ಷಿಣ ಕನ್ನಡ ಮಾತ್ರವಲ್ಲ, ಕಾರವಾರದಲ್ಲೂ ಕಡಲರಾಜ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಸಮುದ್ರದ ಅಲೆಗಳು ಭೋರ್ಗರೆಯುತ್ತಿದ್ದು ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮದ ಜನ ಅಂಗೈಯಲ್ಲಿ ಜೀವ ಹಿಡ್ಕೊಂಡಿದ್ದಾರೆ. ಯಾವ ಕ್ಷಣದಲ್ಲಿ ಸಮುದ್ರದ ಅಲೆಗಳು ಅಪ್ಪಳಿಸ್ತಾವೋ, ಎಲ್ಲಿ ಮನೆಗಳು ಕೊಚ್ಚಿ ಹೋಗ್ತಾವೋ ಅನ್ನೋ ಆತಂಕ ಬಿಟ್ಟೂ ಬಿಡದೆ ಕಾಡುತ್ತಿದೆ.
ತೀರಕ್ಕೆ ಆಳೆತ್ತರದ ಅಲೆಗಳು ಅಪ್ಪಳಿಸ್ತಾ ಇರೋದ್ರಿಂದ ಸಮುದ್ರದ ತೀರದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಎನ್ನುವಂತಹ ಒಂದು ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿ ಕಡಲ ಕೊರೆತದ ಸಮಸ್ಯೆಗೆ ಇಲ್ಲಿನ ಜನರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿರುವಂತದ್ದು. ಇಲ್ಲಿನ ಜನರು ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಹಿತ ಶಾಶ್ವತ ಪರಿಹಾರ ಇಲ್ಲಿ ಕೊಡುವಲ್ಲಿ ಆಳುವಂತ ಸರ್ಕಾರ ಎಡವಿದೆ, ವಿಫಲವಾಗಿದೆ. ಸಮುದ್ರ ತೀರದ ಅಂಚಿನಲ್ಲಿರುವಂತಹ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಜೀವವನ್ನ ಕೈಯಲ್ಲಿ ಹಿಡಿದು ಜೀವನವನ್ನ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಸಕಲೇಶ್ಪುರದ ಶಿರಾಡಿ ಘಾಟ್ನಲ್ಲಿ ಸರಣಿ ಭೂಕುಸಿತವಾಗಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಸಿಮೆಂಟ್ ಮಂಜು ಜೊತೆ ಸ್ಥಳಕ್ಕೆ ಭೇಟಿ ಕೊಟ್ಟರು. ಡಿಸಿ ಸತ್ಯಭಾಮ, ಎಸಿ ಶ್ರುತಿ, ಹೆದ್ದಾರಿ ಪ್ರಾಧಿಕಾರದವರ ಜೊತೆ ಆನೆಮಹಲ್ ಭೂಕುಸಿತ ಸ್ಥಳ ವೀಕ್ಷಿಸಿ ಜನರಿಂದಲೂ ಮಾಹಿತಿ ಪಡೆದು ಉಸ್ತುವಾರಿ ಸಚಿವರುಗಳನ್ನ ಸರ್ಕಾರ ಮಳೆಹಾನಿ ಪ್ರದೇಶಕ್ಕೆ ಕಳುಹಿಸಲು ಸಲಹೆ ಕೊಟ್ಟರು. ಜನಕ್ಕೆ ಮಳೆ ಬಂದಿದೆ ಅಷ್ಟೇ, ಸರ್ಕಾರಕ್ಕಿನ್ನ ಮಳೆ ಬಂದಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಒಬ್ಬ ಮಂತ್ರಿನೂ ಕೂಡ ಹೋಗಿಲ್ಲ, ಏರಿಯಾ ಭೇಟಿ ಮಾಡಿಲ್ಲ. ಮತ್ತೆ ನಾವಿದ್ದಾಗ ಮನೆ ಬಿದ್ರೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಪಾರ್ಶಿಯಲಿ ಬಿದ್ರೆ 3 ಲಕ್ಷ ರೂಪಾಯಿ, ಸಣ್ಣ ಪುಟ್ಟ ಹಾನಿ ಆದ್ರೆ 1 ಲಕ್ಷ ರೂಪಾಯಿ, ಈ ತರದೆಲ್ಲ ಪರಿಹಾರ ಕೊಡ್ತಾ ಇದ್ರಿ. ಈ ತರದ್ದು ಏನು ಇಲ್ಲ ಈಗ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದ್ದು ಜನರಿಗೆ ಗುಡ್ಡದ ಭೂತ ಕಾಡುವುದಕ್ಕೆ ಶುರುವಾಗಿದೆ. ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಮೇಲಿಂದ ಮೇಲೆ ಮಣ್ಣು ಕುಸಿತಿದ್ದು ಮತ್ತಷ್ಟು ಭೂಕುಸಿತವಾದರೆ ಮನೆಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದ್ದು ವಿದ್ಯುತ್ ಕಂಬಗಳು ಧರಾಶಾಹಿಯಾಗುವ ಹಂತಕ್ಕೆ ಬಂದಿದೆ. ಹೀಗಾಗಿ ವಿದ್ಯುತ್ ಕಂಬಗಳನ್ನ ಕೂಡಲೇ ತೆರವುಗೊಳಿಸಿ ಅಂತ ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಭಾರೀ ಮಳೆಯಾಗ್ತಿದೆ. ಮೂಡಿಗೆರೆ ತಾಲೂಕಿನ ಪಲ್ಗುಣಿ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ರಾತ್ರಿ ಮನೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 4 ವರ್ಷದ ಮಗು ಸೇರಿ ಇಬ್ಬರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ ಬಹುತೇಕ ಭಾಗ ನೆಲಕ್ಕಚ್ಚಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಮೂಡಿಗೆರೆ ತಾಲೂಕಿನಲ್ಲಿ ಕಳೆದ 7 ದಿನದಲ್ಲಿ 11 ಮನೆಗಳಿಗೆ ಹಾನಿಯಾಗಿದೆ. ಗಾಳಿ ಮಳೆ ಜಾಸ್ತಿ ಇತ್ತು. ಶಬ್ದ ಬಂದು ಹಿಂದೆ ಹೋಗಿ ನೋಡುವಾಗ ಕಿಚನ್ ಮತ್ತೆ ಟಾಯ್ಲೆಟ್ ಬಚ್ಚಿಲ್ಲ, ಬಾತ್ರೂಮ್ ಹತ್ರ ಎಲ್ಲ ಗೋಡೆ ಕುಸ್ತಿತ್ತು. ಜಿಲ್ಲಾಡಳಿತದಿಂದ ನಮಗೆ ಸಹಾಯ ಮಾಡಿದೆ. ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರೋದ್ರಿಂದ ಚಾರ್ಮಾಡಿ ಘಾಟ್ನಲ್ಲಿರುವ ಸಣ್ಣ ಸಣ್ಣ ಜಲಪಾತಗಳಿಗೆಲ್ಲ ಜೀವಕಳೆ ಬಂದಿದೆ. ಬಂಡೆಗಳ ಮೇಲಿಂದ ಧುಮ್ಮಿಕ್ಕುತ್ತಿರೋ ಜಲರಾಶಿ ನೋಡುವುದಕ್ಕೆ 2 ಕಣ್ಗಳೇ ಸಾಲ್ತಿಲ್ಲ. ಹೀಗಾಗಿ ಚಾರ್ಮಾಡಿ ಘಾಟ್ನಲ್ಲಿ ಸಂಚರಿಸುವ ಸವಾರರು ಹುಚ್ಚಾಟ ಶುರು ಮಾಡಿದ್ದಾರೆ. ಬಂಡೆಗಳ ಮೇಲೆ ಹತ್ತಿ ಪೋಸ್ ಕೊಡುತ್ತಿರೋದಲ್ಲದೆ ರಸ್ತೆ ಮಧ್ಯೆಯೇ ಕಾರು ನಿಲ್ಲಿಸಿ ಡ್ಯಾನ್ಸ್ ಮಾಡುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಸಾಗರ, ಹೊಸನಗರ, ತೀರ್ಥಹಳ್ಳಿಯಲ್ಲಿ ಭಾರೀ ಮಳೆಯಾಗ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ 5 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ಹೊಸನಗರ ತಾಲೂಕಿನ ಯಡೂರು, ಮಾಸ್ತಿಕಟ್ಟೆ, ಹುಲಿಕಲ್, ಚಕ್ರ ಮತ್ತು ಸಾವೆಹಕ್ಲು ಭಾಗದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಮೈಸೂರಿನಲ್ಲೂ ಮಳೆಯಬ್ಬರ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ 3 ಮನೆಗಳು ಕುಸಿದು ಬಿದ್ದಿವೆ. ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಅನ್ನೋರಿಗೆ ಸೇರಿದ ಮನೆಗಳು ನೆಲಕ್ಕಚ್ಚಿದ್ದು ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಕಣ್ಣೀರಿಡುತ್ತಿದ್ದಾರೆ. ಭಾರೀ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಪಿರಿಯಾಪಟ್ಟಣ ತಾಲೂಕಿನ ನರಳಾಪುರ ಗ್ರಾಮದಲ್ಲಿ ಆಟೋ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಆಟೋ ಚಾಲಕ ಗಿರೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡ ಗಿರೀಶ್ಗೆ ಪಿರಿಯಾಪಟ್ಟಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಜಲಾಶಯದ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆಯಾಗ್ತಿದೆ. 21,946 ಕ್ಯೂಸೆಕ್ ನೀರು ಒಳಹರಿದು ಬರುತ್ತಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ. ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ದೋರನಹಳ್ಳಿ ಗ್ರಾಮದ 16 ಮನೆಗಳಿಗೆ ನೀರು ನುಗ್ಗಿದೆ. ಸಾಬಮ್ಮ ಅನ್ನೋರಿಗೆ ಸೇರಿದ ಮನೆ ಸಂಪೂರ್ಣ ಜಲಾವೃತವಾಗಿದ್ದು ಮನೆಯಲ್ಲಿಟ್ಟಿದ್ದ ದವಸ ಧಾನ್ಯಗಳು ಸಂಪೂರ್ಣ ನಾಶವಾಗಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರೋ ಮಳೆ ಬೆಳಗಾವಿ ಜನರ ನಿದ್ದೆಗೆಡಿಸಿದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಭೋರ್ಗರೆಯುತ್ತಿದ್ದು ಬೆಳಗಾವಿ ಜಿಲ್ಲೆಯ 5 ಕೆಳಹಂತದ ಸೇತುವೆ ಮುಳುಗಡೆಯಾಗಿವೆ. ಇದರ ಪರಿಣಾಮ ಹಲವು ಹಳ್ಳಿಗಳ ಸಂಪರ್ಕ ಬಂದಾಗಿದೆ. ಮುಂಗಾರಿನ ಹೊಡೆತಕ್ಕೆ ಕರುನಾಡು ಕಂಗಾಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಜಿಲ್ಲಾ ಉಸ್ತುವಾರಿ ಸಚಿವರು ಜನರ ಕಷ್ಟಗಳನ್ನ ಕೇಳೋ ಕೆಲಸ ಮಾಡ್ತಿಲ್ಲ, ಜೊತೆಗೆ ಬಿತ್ತನೆ ಬೀಜ ಒದಗಿಸುವ ವ್ಯವಸ್ಥೆಯನ್ನೂ ಮಾಡಿಲ್ಲ, ಸುಮ್ಮನೆ ಯಾಕೆ 2 ವರ್ಷಗಳ ಸಂಭ್ರಮ ಪಡ್ತೀರಿ ಅಂತ ಕಿಡಿಕಾರಿದ್ದಾರೆ. ವಿಪರೀತ ಮಳೆ ರಾಜ್ಯದಲ್ಲಿ, ಇನ್ನೇನು ರೈತರು ಬಿತ್ತನೆ ಮಾಡಬೇಕು, ಯಾವುದೇ ಒಂದು ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಬಿತ್ತನೆ ಬೀಜ ಎಷ್ಟು ಸ್ಟಾಕ್ ಇದೆ, ಗೊಬ್ಬರ ಏನು ಸ್ಟಾಕ್ ಇದೆ, ಜಿಲ್ಲೆಗಳಲ್ಲಿ ಏನಿದೆ ಪರಿಸ್ಥಿತಿ, ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ
ಇದು ಯಾವುದ್ರ ಬಗ್ಗೆನೂ ಕೂಡ ಕಾಳಜಿ ಇಲ್ಲದೇ 2 ವರ್ಷದ ಸಾಧನೆ ಮಾಡ್ಕೊಂಡು ಇವತ್ತು ಜಾತ್ರೆ ಮಾಡ್ಕೊಂಡು ಏನು ಹೊರಟಿದ್ದೀರಿ, ಇದು ಖಂಡಿತ ಸರಿಯಲ್ಲ. ಒಟ್ನಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ಇಡೀ ರಾಜ್ಯದ ಜನ ತತ್ತರಿಸುತ್ತಿದ್ದು, ಜನರ ಸಹಾಯಕ್ಕೆ ನಿಲ್ಲೋ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿಯಲ್ಲಿದ್ದರೂ ಕೂಡ ಕಳೆದ 1 ವರ್ಷಕ್ಕಿಂತಲೂ ಹೆಚ್ಚು ಸಮಯದಿಂದ ಕಾಂಗ್ರೆಸ್ ಪಡಸಾಲೆಯಲ್ಲಿ ಓಡಾಡಿಕೊಂಡಿದ್ರು ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಈಗ ಇವರಿಬ್ಬರನ್ನು ಕೂಡ ಬಿಜೆಪಿಯವರು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆಗೆ ತಲೆ ಕೆಡಿಸಿಕೊಳ್ಳದ ಶಾಸಕರು ನಾವು ಕಾಂಗ್ರೆಸ್ನಿಂದ ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೂ ರೆಡಿ ಆಗ್ತಾ ಇದ್ದೀವಿ ಅಂತ ಕೂಡ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಪಕ್ಷಕ್ಕೆ ಇವರನ್ನು ಸೇರಿಸಿಕೊಳ್ಳೋದೇ ಇಲ್ಲ ಇನ್ನು ಮುಂದೆ ಅಂತೇಳಿ 2019ರಲ್ಲಿ ಸಿದ್ದರಾಮಯ್ಯನವರು ಆಡಿದಂತಹ ಮಾತನ್ನು ಕೂಡ ಈಗ ಮತ್ತೆ ನೆನಪು ಮಾಡಿಕೊಡುವಂತಾಗಿದೆ. ಹಾಗಾಗಿ ಎಸ್.ಟಿ. ಸೋಮಶೇಖರ್ ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ಎಂದೋ ಬಿಜೆಪಿಯಿಂದ ದೂರವಾಗಿದ್ದವರನ್ನು ಇಂದು ಕಮಲ ಪಕ್ಷದ ನಾಯಕರು ಅಧಿಕೃತವಾಗಿ ಹೊರಹಾಕಿದ್ದಾರೆ. ಬಿಜೆಪಿಯಲ್ಲೇ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಕಾಂಗ್ರೆಸ್ ನಾಯಕರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡುತ್ತಿದ್ದ, ರಾಜ್ಯಸಭೆ ಎಲೆಕ್ಷನ್ನಲ್ಲೂ ಬಿಜೆಪಿಯ ವಿರುದ್ಧವೇ ಮತ ಚಲಾಯಿಸಿದ್ದ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಹಾಗೂ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನ 6 ವರ್ಷ ಪಕ್ಷದಿಂದ ಉಚ್ಚಾಟಿಸಿದೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ. ಹಾಗಾಗಿ ಎಸ್.ಟಿ. ಸೋಮಶೇಖರ್ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದರು, ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡ್ತೇನೆ. ಕೇಂದ್ರದ ನಾಯಕರು ಏನು ತೀರ್ಮಾನ ತಂದಿದ್ದಾರೆ ಅದಕ್ಕೆ ನಮ್ಮ ಸಹಮತ ಆಯಿತು. ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಂದಿದ್ದಾರೆ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲ ಕೊಡ್ತೀನಿ. ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮುಖದಲ್ಲಿ ಸ್ವಲ್ಪನೂ ಬೇಸರ ಇರಲಿಲ್ಲ, ಬದಲಿಗೆ ಖುಷಿಯಾಗಿದ್ರು. ನ್ಯೂಸ್ 18 ಕನ್ನಡದ ಜೊತೆ ಮಾತಾಡ್ತಾ ಮುಂದಿನ ಎಲೆಕ್ಷನ್ಗೆ ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸೋದಾಗಿ ಎಸ್.ಟಿ. ಸೋಮಶೇಖರ್ ಘೋಷಿಸಿದ್ರೆ ಅಮಾವಾಸ್ಯೆ ದಿನ ಸಮಸ್ಯೆ ಕಳೀತು ಅಂದ್ರು ಹೆಬ್ಬಾರ್. 100% ಒಳ್ಳೇದು ಅನ್ನುತ್ತದೆ. ಯಾಕೆಂದರೆ ಅಲ್ಲಿ ಒಂದು ಗುಂಪಲ್ಲ, ಹಲವಾರು ಗುಂಪುಗಳಿವೆ. ಒಬ್ಬರು ಮುಖ ಒಬ್ಬರು ನೋಡ್ದಿರೋ ಇದರಲ್ಲಿ ಇದ್ದಾರೆ. ಇವನ್ ಕಂಡ್ರೆ ಅವನಿಗಾಗಲ್ಲ, ಅವ್ನು ಕಂಡ್ರೆ ಈಗ ಆಯಿತು. 2028ಕ್ಕೆ ಕಾಂಗ್ರೆಸ್ಸಲ್ಲಿ ನಿಲ್ತೀನಿ, ಪ್ರತಿಭಟನೆ ಮಾಡಲಿ ಇವರು. ಅವನಿಗೆ ಅಶೋಕ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವತ್ತೂ ಆ ಅಶೋಕ್ ಅವ್ರ ವಿರುದ್ಧ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾದ ಮೇಲೆ ನಾನು ಒಂದು ವರ್ಡು ಕೂಡ ಮಾತನಾಡಿಲ್ಲ. ಅಮಾವಾಸ್ಯೆ ಎಲ್ಲ ದೋಷಗಳ ನಿವಾರಣೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದೋಷ ನಿವಾರಣೆಯಾಗಿ ಸ್ವಚ್ಛ ಮನುಷ್ಯನಾಗಿ ಹೊತ್ಕೊತೀನಿ. ಇನ್ನೂ ಅನೇಕ ಹಾದಿಯಲ್ಲಿ ಇದ್ದಾವೆ. ಬಿ ಜೆ ಪಿಯಲ್ಲಿ 3 ಪಕ್ಷ, ಒಂದು ಬಿ ಜೆ ಪಿ, ಮತ್ತೊಂದು ಬಿ ಜೆ ಪಿ ಬಂಡಾಯ, ಮತ್ತೊಂದು ಬಿ ಜೆ ಪಿ ಉಚ್ಚಾಟಿತ. ಬಿ ಜೆ ಪಿ 3 ಟೀಮ್ ಆಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ. ಇನ್ನು ಎಷ್ಟು ಟೀಮ್ ಆಗತ್ತೆ ಕಾದು ನೋಡ್ಬೇಕಷ್ಟೆ. ಆ ಕುರಿತು ಚರ್ಚೆ ಮಾಡುವ ಕಾಲ ಮುಗಿದೋದ ಅಧ್ಯಾಯ. ಇವತ್ತು ನಾವು ಬಿ ಜೆ ಪಿ ಶಾಸಕರಲ್ಲ, ನಾವು ಸ್ವತಂತ್ರವಾಗಿದ್ದೇವೆ, ಫ್ರೀ ಬರ್ಡ್ ನಾವು. ಯತ್ನಾಳ್ ಬಳಿಕ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ ಆಯಿತು. ಮುಂದೆ ಯತ್ನಾಳ್ ಜೊತೆ ಗುರುತಿಸಿಕೊಂಡಿರುವ ರೆಬಲ್ಸ್ ಟೀಮ್ನಲ್ಲೂ ನಡುಕ ಹುಟ್ಟಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ್, ಅರವಿಂದ್ ಲಿಂಬಾವಳಿ ನೇತೃತ್ವದ ರೆಬೆಲ್ಸ್ ವಿರುದ್ಧವೂ ಕ್ರಮ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಆದರೆ ಹೈಕಮಾಂಡ್ ನಿರ್ಧಾರವನ್ನ ವಿಮರ್ಶೆ ಮಾಡಿರುವ ಯತ್ನಾಳ್ ಇದು ವಿಜಯೇಂದ್ರಗೆ ಪಕ್ಷದಲ್ಲಾದ ಹಿನ್ನಡೆ ಅಂತಾರೆ. ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜಯೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜಯೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜಯೇಂದ್ರ ಜೊತೆಗೆ. ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಇದೊಂದು ಕ್ರಮ ವಿಜಯೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಸೋಮಶೇಖರ್ ಮತ್ತು ಹೆಬ್ಬಾರ್ ಉಚ್ಚಾಟನೆಯನ್ನ ಮುಂದಿಟ್ಟು ಮುನಿರತ್ನ ವಿರುದ್ಧ ಗುಂಡು ಹಾರಿಸಿದ್ರು ಡಿ.ಕೆ. ಶಿವಕುಮಾರ್. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ. ಅವರಿಬ್ರು ಏನು ವಿಧಾನಸೌಧದಲ್ಲಿ ಯಾರನ್ನ ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿಲ್ವಲ್ಲ,
ಅವರಿಬ್ರು ಯಾರಿಗೂ ಏಡ್ಸ್ನ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ? ಮುತ್ತು ರತ್ನಗಳೆಲ್ಲ ಮಡಿಕೊಳ್ಳಿ ನಡೀಲಿ. ಒಂದ್ ಕಡೆ ಡಿಕೆ ಶಿವಕುಮಾರ್ ಮುನಿರತ್ನ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕರ ಪರ ಮಾತಾಡ್ತಿದ್ರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರ 2019 ಭಾಷಣ ವೈರಲ್ ಆಗ್ತಿದೆ. ಯಾರ್ಯಾರು ನಮ್ಮ ಪಕ್ಷ ಬಿಟ್ಟು ದ್ರೋಹ ಮಾಡಿ ಹೋಗಿದ್ದಾರೆ, ಜಗತ್ತೇ ಪ್ರಳಯ ಆದ್ರೂ ಕೂಡ ಅವ್ರನ್ನ ವಾಪಸ್ ತಗೊಳ್ಳೋದು. ಆಕಾಶವೇ ಧರೆಗಿಳಿದ್ರೂ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋದವರನ್ನ ಮತ್ತೆಂದು ಕಾಂಗ್ರೆಸ್ಗೆ ಸೇರಿಸಿಕೊಳ್ಳಲ್ಲ ಅಂತ ಸಿದ್ದರಾಮಯ್ಯ ವಿಧಾನಸಭೆಯಲ್ಲೇ ಶಪಥ ಮಾಡಿದ್ರು. ಈಗ ಸಿದ್ದರಾಮಯ್ಯನವರ ಇದೇ ಮಾತು ಕಾಂಗ್ರೆಸ್ ಪಾಲಿಗೂ ನೈತಿಕತೆ ಪ್ರಶ್ನೆಯಾಗಿದೆ. ಮುನಿರತ್ನ ವಿಷಯದಲ್ಲಿ ಏನ್ ಕ್ರಮ ಅಂತ ಡಿಕೆ ಶಿವಕುಮಾರ್ ಕೇಳ್ತಿದ್ದಾರೆ. ಬಿಜೆಪಿಯಿಂದ ಇದಕ್ಕೆ ಸ್ಪಷ್ಟ ಉತ್ತರವಿಲ್ಲ. ಆದ್ರೆ ಒಂದಂತೂ ಸತ್ಯ, ಬಿಜೆಪಿ ಹೈಕಮಾಂಡ್ ಅಶಿಸ್ತು ಸಹಿಸಲ್ಲ ಅಂತ ಸಂದೇಶ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಿ ಹೋದರೂ ಆಪರೇಷನ್ ಸಿಂಧೂರ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಹಜವಾಗಿ ಇದು ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಆಪರೇಷನ್ ಸಿಂಧೂರ್ ಅಂತಿರುವಂತಹ ಪ್ರಧಾನಮಂತ್ರಿಯವರು ಸರ್ಕಾರವನ್ನೇ ಟ್ರೋಲಿಗರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಕಿಚ್ಚು ಹಚ್ಚುವಂತಹ ಹೇಳಿಕೆಯನ್ನು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಪಟ್ಟ ಅಲಂಕರಿಸಿ 11 ವರ್ಷಗಳಾಯಿತು. ಈ 11 ವರ್ಷದ ಸಂಭ್ರಮವನ್ನ ನಿನ್ನೆಯಿಂದ ಗುಜರಾತ್ನಲ್ಲಿ ಪ್ರಧಾನಿ ಮೋದಿ ಜನರ ಮಧ್ಯೆ ಆಚರಣೆ ಮಾಡ್ತಿದ್ದಾರೆ. ನಿನ್ನೆ ದಾಹೋದ್, ಭುಜ್ ಕಾರ್ಯಕ್ರಮ ನಡೆಸಿ ರೋಡ್ ಶೋ ಸಮಾವೇಶ ಮಾಡಿದ್ರು. ಆಮೇಲೆ ರಾತ್ರಿ ಅಹಮದಾಬಾದ್ನಲ್ಲೂ ಮೋದಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಇವತ್ತು ಮೋದಿ ಗಾಂಧಿನಗರದಲ್ಲಿದ್ರು. ಗುಜರಾತ್ ನಗರಾಭಿವೃದ್ಧಿಯ 20ನೇ ವರ್ಷಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಅದಕ್ಕೂ ಮುನ್ನ ಮೆಗಾ ರ್ಯಾಲಿ ನಡೆಸಿದ್ರು. ಗಾಂಧಿನಗರ ಕಾರ್ಯಕ್ರಮದಲ್ಲಿ ಮೋದಿ ಭಾಷಣದುದ್ದಕ್ಕೂ ಆಪರೇಷನ್ ಸಿಂಧೂರ್ ಪ್ರಸ್ತಾಪಿಸಿದ್ರು. ಆಪರೇಷನ್ ಸಿಂಧೂರ್ಗೆ ಎದುರಾಳಿಗಳೇ ಸಾಕ್ಷಿ ಕೊಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ನಮ್ಮವರು ನಮ್ಮ ಮನೆಯಲ್ಲಿರೋರೇ ಸಾಕ್ಷಿ ಕೇಳ್ತಿದ್ರು ಅಂತ ಕಾಂಗ್ರೆಸ್ ಹೆಸರೇಳದೆ ಕಾಲೆಳೆದ್ರು. आज तक जिसे हमें प्रॉक्सी वॉर कहते थे, 6 मई के बाद जो दृश्य देखे गए, उसके बाद हम इसे प्रॉक्सी वॉर कहने की गलती नहीं कर सकते हैं. और इसका कारण है, जब आतंकवाद के 9 ठिकाने तय करके 22 मिनट में, साथियों 22 मिनट में उनको ध्वस्त कर दिया. और इस बार तो सब कैमरा के सामने की सारी व्यवस्था रखी थी ताकि हमारे घर में कोई सबूत न मांगे. अब हमें सबूत नहीं देना पड़ रहा है, वो ऊपर वाला दे रहा है. ಇದೇ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ್ ಶತ್ರುಗಳ ವಿರುದ್ಧ ಮಾತ್ರ ಆಗಬಾರದು, ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಿ ಸ್ವದೇಶಿ ವಸ್ತುಗಳನ್ನು ಖರೀದಿಸಿ ಮೇಕ್ ಇನ್ ಇಂಡಿಯಾಗೆ ಮನ್ನಣೆ ಸಿಗಬೇಕು. ಆಗ ಆಪರೇಷನ್ ಸಿಂಧೂರ್ಗೆ ನಿಜವಾದ ಅರ್ಥ ಬರುತ್ತೆ ಅಂದ್ರು ಮೋದಿ. 2047 जब भारत की आजादी के 100 साल होंगे, विकसित भारत बनाने के लिए तत्काल भारत की इकोनॉमी को 4 नंबर से 3 नंबर पर ले जाने के लिए अब हम कोई विदेशी चीज का उपयोग नहीं करेंगे. हम गांव-गांव व्यापारियों को शपथ दिलवाएं, व्यापारियों का कितना ही मुनाफा क्यों न हो, आप विदेशी माल नहीं बेचोगे. ಒಂದ್ ಕಡೆ ಮೋದಿ ಅವರು ಸ್ವದೇಶಿಗೆ ಜೈಕಾರ ಹಾಕಿ ವಿದೇಶಿ ವಸ್ತುಗಳಿಗೆ ಧಿಕ್ಕಾರ ಹೇಳಿ ಅಂತಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ನವರನ್ನು ಟ್ರೋಲ್ ಮಾಡ್ತಿದ್ದಾರೆ. ಸಹಜವಾಗಿ ಇದು ವಿಪಕ್ಷಗಳನ್ನ ಕೆರಳಿಸಿತು. ಅದರಲ್ಲೂ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಮೋದಿ ಸರ್ಕಾರ ನಡೀತಾ ಇರೋದೇ ಟ್ರೋಲ್ ಮೂಲಕ ಅಂದ್ಬಿಟ್ರು. ये तभी मैं कहता हूं सारी नीतियां इन्होंने ट्रोल्स को दे दी. ये सरकार अब ट्रोल्स चला रहे हैं. आप सबको चिंता में नींद नहीं आनी चाहिए जब ये बात आपको समझ में आ जाएगी तो. This government is being run by trolls, inspired by trolls, operated by trolls. And the results are for everyone to see. When the Prime Minister talks in the language of a troll, आप बताइए चिंता नहीं है तो कैसे होगा काम? कैसे चलेगा अब? कैसे जवाब मिलेंगे? ಪ್ರಧಾನಮಂತ್ರಿಗಳು ಮುಂಬರುವ ಎಲೆಕ್ಷನ್ಗಳಿಗೋಸ್ಕರ ಸೈನಿಕರ ಹೆಸರು ಬಳಸಿಕೊಳ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ನೇರ ಆರೋಪ. ಆದರೆ ಸೈನಿಕರ ಶಕ್ತಿ ಸಾಮರ್ಥ್ಯವನ್ನ ಕಾಂಗ್ರೆಸ್ ಎಂದೂ ಒಪ್ಪಲಿಲ್ಲ ಅನ್ನೋದು ಪ್ರಧಾನಿ ಮೋದಿಯವರ ಪ್ರತ್ಯಾರೋಪ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯವರು ಪೋಸ್ಟರ್ ವಾರನ್ನು ಮಾಡ್ತಾ ಇದ್ದಾರೆ. 2 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ, ಸರ್ಕಾರದ 2 ವರ್ಷದ ಸಂಭ್ರಮದ ಸಂದರ್ಭದಲ್ಲಿ. ಇದರಿಂದಾಗಿ ಈಗ ಕಾಂಗ್ರೆಸ್ನವರು ಬಿಜೆಪಿಯವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೆ ಮುಂದಾಗಿದ್ದಾರೆ. ಕಾನೂನು ಹೋರಾಟವನ್ನು ಎದುರಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತೇಳಿ ಬಿಜೆಪಿಯವರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಯಾವ ಸ್ವರೂಪದಲ್ಲಿ ಈ ಪೋಸ್ಟರ್ ವಾರ್ ಮತ್ತು ಇಲ್ಲಿ ಕಾನೂನಿನ ಸಮರ ನಡೀತಾ ಇದೆ ಅನ್ನೋದು ನಿಮಗೆ ತೋರಿಸ್ತೀವಿ. ರಾಜ್ಯ ರಾಜಕಾರಣದಲ್ಲೀಗ ಮಾನನಷ್ಟ ಮೊಕದ್ದಮೆ ಸಮರ ಶುರುವಾಗಿದೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಕಾನೂನು ಹೋರಾಟಕ್ಕೆ ನಾಂದಿ ಹಾಡುತ್ತಿದ್ದಾರೆ. ಬಿಜೆಪಿ ನಾಯಕರ ಮೇಲೆ ಸಾಲು ಸಾಲು ಮಾನನಷ್ಟ ಕೇಸ್ ಹಾಕಲು ಸಜ್ಜಾಗ್ತಿದ್ದಾರೆ. ಬಿಜೆಪಿ ನಾಯಕರನ್ನ ಕೋರ್ಟ್ ಕಟಕಟೆಗೆ ನಿಲ್ಲಿಸಲು ತಯಾರಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ 2 ವರ್ಷ ಪೂರೈಸಿದ ಸರ್ಕಾರದ ವಿರುದ್ಧ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳನ್ನ ಹಾಕಿದ್ದು. ರಾಜ್ಯ ಸರ್ಕಾರದ 2 ವರ್ಷಗಳ ವೈಫಲ್ಯಗಳು ಅಂತ ಆರೋಪ ಪಟ್ಟಿ ಹರಿಬಿಟ್ಟಿದ್ದು. ಮೊದಲನೆಯದ್ದಾಗಿ ದುಬಾರಿ ಜೀವನ, ಅಭಿವೃದ್ಧಿ ಶೂನ್ಯ, ಇದೇ ಕಾಂಗ್ರೆಸ್ ಸರ್ಕಾರದ ಬೆಲೆಗೇರಿಕೆ ಸಾಧನೆ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ಎರಡನೆಯದ್ದು, ಕರ್ನಾಟಕ ರೈತರ ಬದುಕು ಬರ್ಬಾದಾಗಿದೆ, ಇದು ರೈತ ವಿರೋಧಿ ಸರ್ಕಾರ ಅಂತ ಎಕ್ಸ್ನಲ್ಲಿ ಫೋಟೋ ಹಂಚಿಕೊಂಡಿದೆ. ಮೂರನೆಯದ್ದು, ಆಡು ಮುಟ್ಟದ ಸೊಪ್ಪಿಲ್ಲ, ಕಾಂಗ್ರೆಸ್ ಬೆಲೆ ಏರಿಕೆ ಮಾಡದ ವಲಯವಿಲ್ಲ ಅಂತ ಕಾಲೆಳೆದಿದೆ. ನಾಲ್ಕನೆಯದ್ದು, ಕರ್ನಾಟಕ ಲೂಟಿ ಮಾಡೋದೇ ಕಾಂಗ್ರೆಸ್ ಡ್ಯೂಟಿ ಅಂತ ಒಂದು ಪೋಸ್ಟ್ ಹಾಕಲಾಗಿತ್ತು. ಐದನೆಯದ್ದು, ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತಾನೂ ಪೋಸ್ಟ್ ಹಾಕಿ ಸರ್ಕಾರದ ಮಾನ ತೆಗೆಯುವ ಕೆಲಸ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಆರನೆಯದ್ದಾಗಿ ಸ್ಮಗ್ಲರ್ಗಳ ಜೊತೆ ಗೃಹ ಸಚಿವರ ವ್ಯವಹಾರ ಅಂತಾನೂ ಇಡಿ ದಾಳಿ ವಿಷಯವನ್ನ ಪ್ರಸ್ತಾಪಿಸಿದೆ. ಏಳನೆಯದ್ದು, ಬಿಜೆಪಿ ಜನೋಪಯೋಗಿ ಯೋಜನೆಗಳಿಗೆ ಕಾಂಗ್ರೆಸ್ ತಿಲಾಂಜಲಿ ಹಾಡಿದೆ ಅನ್ನೋದು ಸರ್ಕಾರವನ್ನ ಕೆರಳಿಸಿದೆ. ಎಂಟನೆಯದ್ದು, ರಾಮನಗರ ಅಂತಾಗಿರೋದಕ್ಕೆ ಹೆಸರು ಬದಲಾಯಿಸಿದ್ರು, ರಹೀಂ ನಗರ ಅಂತಾಗಿದ್ದಿದ್ರೆ ಮುಟ್ಟುವ ಸಾಹಸಕ್ಕೆ ಇಳಿತಿರ್ಲಿಲ್ಲ ಅಂತ ಬಿಜೆಪಿ ಟ್ರೋಲ್ ಮಾಡಿದೆ. 9ನೆಯದ್ದು, ಕಲಬುರಗಿಯ ಸರ್ವಾಧಿಕಾರಿ ಅಂತ ಪ್ರಿಯಾಂಕ್ ಖರ್ಗೆ ಅವರ ಫೋಟೋ ಹಾಕಿದ್ರೆ. 10ನೆಯದ್ದು, ಕಲೆಕ್ಷನ್ ಮಾಸ್ಟರ್ಸ್ ಅಂತಾನು ಕಾಂಗ್ರೆಸ್ ಘಟಾನುಘಟಿಗಳ ಫೋಟೋ ಹಾಕಿದೆ ಬಿಜೆಪಿ. ಬಿಜೆಪಿ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿರುವ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರದ ಸಾಧನೆಗಳ ತಿರುಚುವ ಕೆಲಸ ಮಾಡಿದ್ದಾರೆ, ಸುಳ್ಳು ಸುದ್ದಿಗಳನ್ನ ಬಳಸಿಕೊಂಡು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಬೆಂಗಳೂರಿನ 42ನೇ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕೇಸ್ ಹಾಕೋ ಕೆಲಸ ನಡೆಯುತ್ತಿದೆ. ಪ್ರಕರಣ ನಿರ್ವಹಿಸಲು ಸರ್ಕಾರದಿಂದ 2 ವಕೀಲರನ್ನ ನಿಯೋಜಿಸಲಾಗಿದೆ. ಸಹಜವಾಗಿ ಇದು ಬಿಜೆಪಿ ಕಾಂಗ್ರೆಸ್ಸಿಗರ ಮಧ್ಯೆ ವಾಕ್ ಸಮರಕ್ಕೂ ನಾಂದಿ ಹಾಡಿದೆ. ಯಾರಾದರೂ ಬಹಳ ಭ್ರಷ್ಟರು ಇದ್ರೆ ಅದು RSS ನವರು ಮತ್ತು ಬಿಜೆಪಿಯವರು. ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಬೆಳೆದಿದ್ರೆ ದೇಶದಲ್ಲಿ ಅವರೇ ಕಾರಣ. ನಮ್ಮ ವಿರುದ್ಧ ಇವತ್ತು ಮಾನನಷ್ಟ ಮೊಕದ್ದಮೆ, ವಿರೋಧ ಪಕ್ಷದ ಮೇಲೆ ಇವತ್ತು ಮಾನನಷ್ಟ ಮೊಕದ್ದಮೆ. ಮಾನ ನಷ್ಟ ಆಗಿದ್ರೆ ತಾನೇ ಅವ್ರು ಮೊಕದ್ದಮೆ ಆಗ್ತಕ್ಕಂಥದ್ದು. ಕಳೆದ 2 ವರ್ಷದಲ್ಲಿ ಏನ್ ಮಾಡಿದ್ದೀವಿ ನಾವು ರಾಜ್ಯದಲ್ಲಿ? ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಬರೀ ಕೇಸ್ ಹಾಕೋದ್ರಲ್ಲೇ ಅವರು ಜೀವನ ಕಳೀತಾ ಇದ್ದಾರೆ ಹೊರತು ಜನರ ಪರವಾಗಿ ಧ್ವನಿ ಎತ್ತದವ್ರಿಗೆ ಧ್ವನಿ ಎಡಿಸುವಂತ ಒಂದು ಹೀನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಸರ್ವೆಯಲ್ಲಿ ಈಗ ಚುನಾವಣೆ ಬಂದ್ರೆ ಬಿಜೆಪಿಗೆ 150ರಿಂದ 160 ಸ್ಥಾನ ಬರುತ್ತಂತೆ. ಇದು ಗೊತ್ತಾಗೆ ಕಾಂಗ್ರೆಸ್ ಬಿಜೆಪಿಯವರನ್ನ ಟಾರ್ಗೆಟ್ ಮಾಡಿದೆ ಅನ್ನೋದು ವಿಜಯೇಂದ್ರ ಮಾತು. ಏನೇ ಆಗ್ಲಿ, ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸೋದ್ ಬಿಟ್ಟು ಸರ್ಕಾರ ವಿಪಕ್ಷ ನಾಯಕರೇ ಕಿತ್ತಾಡ್ತಿರೋದು ಈ ರಾಜ್ಯದ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.